ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಹಳೆ ವಿಡಿಯೋಗಳಲ್ಲಿ ಸಣ್ಣ ಕಥೆಗಳ ಬಗ್ಗೆ ಮತ್ತು ಆಮೇಲೆ ಸ್ವಲ್ಪ ಎಜುಕೇಷನ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಆದರೆ ಈ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಇದು ಕೂಡ ಎಜುಕೇಷನಲ್ಲಿ ಬರುವಂತಹ ಒಂದು ಕೋರ್ಸಿನ ಬಗ್ಗೆ. ಆ ಕೋರ್ಸಿನ ಬಗ್ಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಆ ಕೋರ್ಸ್ ಯಾವುದು ಅಂತ ಅಂದರೆ ಆರ್ಟ್ಸ್ ಬಗ್ಗೆ. ಆರ್ಟ್ಸು ಯಾವಾಗಿಂದ ಇದೆ, ಮತ್ತು ಆಮೇಲೆ ಈ ಆರ್ಟ್ಸ್ ಮಾಡಿದವ್ರು ಏನೇನಾಗಿದ್ದರು, ಮತ್ತು ಆಮೇಲೆ ಮುಂಚೆ ಯಾವ ರೀತಿ ವ್ಯಾಲ್ಯೂ ಇತ್ತು, ಮತ್ತು ಇವಾಗ ಯಾವ ವ್ಯಾಲ್ಯೂ ಹಂತದಲ್ಲಿದೆ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಮುಂಚೆ ಆಗಿನ ಕಾಲದಲ್ಲಿ ಭಾಳ ಜನ ಈ ಆರ್ಟ್ಸ್ನ ಓದ್ತಿದ್ರು. ಮತ್ತು ಆಮೇಲೆ ಆಗಿನ ಕಾಲದಲ್ಲಿ ಈ ಬಿ ಎ ಯಾರು ಮಾಡಿರ್ತಾರೋ ಅವರು ತುಂಬ ಬುದ್ಧಿವಂತ ಅಂತ ಅಂದ್ಕೊಂತಿದ್ರು. ಮತ್ತು ಆಮೇಲೆ ಈಗಿನ ಕಾಲದಲ್ಲಿ ಯಾವ ರೀತಿ ಆಗಿಬಿಟ್ಟಿದೆ ಅಂದರೆ, ಈ ಬಿ ಎ ಅನ್ನೋದು ಲೆಕ್ಕಕ್ಕಿಲ್ದಂಗೆ ಆಗಿಬಿಟ್ಟಿದೆ. ಈ ಬಿ ಎ ಯಾರು ಓದಿರ್ತಾರೋ ಅದು ಅವರು ತುಂಬ ಕೀಳಾಗಿ ನೋಡ್ತಾರೆ. ಮತ್ತು ಆಮೇಲೆ ಇದು ಒಂಥರ ಕೆಲಸಕ್ಕೆ ಬರೆದಿರೋ ಡಿಗ್ರಿ, ಇದು ಯಾವುದಕ್ಕೂ ಯೂಸ್ ಇಲ್ಲ. ಮತ್ತು ಆಮೇಲೆ ಆಗಿನ ಕಾಲದಲ್ಲಿ ಬಿ ಎ ಅನ್ನೋದು ಯಾವ ರೀತಿ ಇತ್ತಂದರೆ, ಈ ಬಿ ಎ ಫುಲ್ ಫಾರ್ಮ್ ಬಂದುಬಿಟ್ಟು ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ. ಮತ್ತು ಅದಾದಮೇಲೆ ಇದೊಂಥರ ಸೋಷಿಯಲ್ ಸಬ್ಜೆಕ್ಟ್ಸ್ ಬಗ್ಗೆನೇ ಜಾಸ್ತಿ ಓದೋದು. ಇದರಲ್ಲಿ ಯಾವುದ್ಯಾವುದು ಸಬ್ಜೆಕ್ಟ್ಸ್ ಇರ್ತಾವೆ ಅಂದರೆ, ಹಿಸ್ಟ್ರಿ ಇರುತ್ತೆ, ಎಕನಾಮಿಕ್ಸ್ ಇರುತ್ತೆ, ಆಮೇಲೆ ಲ್ಯಾಂಗ್ವೇಜಸ್ ಬರ್ತದೆ, ಕನ್ನಡ, ಇಂಗ್ಲೀಷು, ಹಿಂದಿ ಆ ಥರ. ಮತ್ತು ಆಮೇಲೆ ಸೈಕಾಲಜಿ, ಜರ್ನಲಿಸಮು, ಮಾಸ್ ಕಮ್ಯುನಿಕೇಷನು, ಮತ್ತು ಆಮೇಲೆ ಇನ್ನು ಬೇರೆ ಬೇರೆ ಸಬ್ಜೆಕ್ಟ್ಸಲ್ಲಿ ಇದರಲ್ಲಿ ಬರ್ತದೆ, ಎಕನಾಮಿಕ್ಸ್ ಅಂತ ಯಾವುದಾದ್ರು ಬರ್ತದೆ. ಆಗಿನ ಕಾಲದಲ್ಲಿ ಯಾರು ಬಿ ಎ ಮಾಡಿರ್ತಾರೋ ಅವರು ತುಂಬ ಬುದ್ಧಿವಂತರು ಅಂತ ಹೇಳ್ತಿದ್ರು. ಆಮೇಲೆ ಅವಾಗೆಲ್ಲ ತುಂಬ ಹೇಳ್ಕೊಂಡು ಬರೋರು, ನನ್ನ ಮಗ ಬಿ ಎ ಓದಿದ್ದಾನೆ, ಮತ್ತು ನನ್ನ ಮಗಳು ಬಿ ಎ ಓದಿದ್ದಾಳೆ. ಆದರೆ ಇವತ್ತಿನ ಕಾಲದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಬಿ ಎ ಅನ್ನೋದು ಲೆಕ್ಕಕ್ಕಿಲ್ದಂಗೆ ಆಗಿಬಿಟ್ಟಿದೆ. ಮತ್ತು ಆಮೇಲೆ ಇದ್ರ ಜೊತೆಗೆ ಬಿ ಎಸ್ ಸಿ ಕೂಡ ಹಂಗೆ ಆಗಿಬಿಟ್ಟಿದೆ. ಈ ಬಿ ಎ ಬಿ ಎಸ್ ಸಿ ಎಲ್ಲ ಇವಾಗ ಯಾವುದೇ ರೀತಿ ವ್ಯಾಲ್ಯೂ ಇಲ್ದಂಗೆ ಆಗಿಬಿಟ್ಟಿದ್ದಾವೆ. ಮತ್ತು ಆಮೇಲೆ ವ್ಯಾಲ್ಯೂ ಕಮ್ಮಿ ಆಗ್ತಾ ಬಂದಿದೆ. ಆಗಿನ ಕಾಲದಲ್ಲಿ ತುಂಬ ವ್ಯಾಲ್ಯೂ ಇತ್ತು ಈ ಬಿ ಎ ಅನ್ನೋದು ಮತ್ತು ಬಿ ಎಸ್ ಸಿ ಅನ್ನೋದು. ಅವೆಲ್ಲ ಈಗಿನ ಕಾಲದಲ್ಲಿ ಯಾವುದು ಹೆಂಗಾಗ್ಬಿಟ್ಟಿದೆ ಅಂದರೆ, ಈ ಬಿ ಎ ಬಿ ಎಸ್ ಸಿ ಅನ್ನೋದೆಲ್ಲ ತುಂಬ, ಬಿ ಕಾಮ್ ಕೂಡ, ಮತ್ತು ಆಮೇಲೆ ಯಾವುದು ವ್ಯಾಲ್ಯೂ ಇಲ್ದಂಗೆ ಆಗಿಬಿಟ್ಟಿದ್ದಾವೆ ಇವು. ಮತ್ತು ಆಮೇಲೆ ಈ ಆರ್ಟ್ಸ್ ಸ್ಟ್ರೀಮ್ ಬಗ್ಗೆ ಇವಾಗ ಮೇಯ್ನಾಗಿ ಹೇಳ್ತಿದ್ದೀನಲ್ಲ, ಇವಾಗ ಮುಂಚೆ ಆರ್ಟ್ಸ್ ಓದಿದ್ರೆ ತುಂಬ ವ್ಯಾಲ್ಯೂ ಇತ್ತು ಅಂತ ಹೇಳ್ತಿದ್ರು. ಮತ್ತು ಆಮೇಲೆ ಇವಾಗಿನ 2025 ಇದ್ದೀವಲ್ಲ, ಇವಾಗ ಯಾವ ರೀತಿ ಆಗಿಬಿಟ್ಟಿದೆ ಅಂದರೆ, ಈ ಬಿ ಎ ಓದ್ತಿದ್ದಾರಂದರೆ ಅಷ್ಟು ಅವ್ರಿಗೆ ತುಂಬ ವ್ಯಾಲ್ಯೂ ಇಲ್ಲ. ಮತ್ತು ಆಮೇಲೆ ಅವ್ರನ್ನ ತುಂಬ ಕೀಳಾಗಿ ಕೂಡ ನೋಡ್ತಾರೆ. ಮತ್ತು ಆಮೇಲೆ ಈ ಆರ್ಟ್ಸ್ ಓದೋದ್ರಿಂದ ನಮ್ಗೆ ಯಾವುದೇ ರೀತಿ ಭವಿಷ್ಯ ನಿರ್ಮಾಣ ಆಗೋಲ್ಲ. ಮತ್ತು ಆಮೇಲೆ ಅವ್ರಿಗೆ ಭವಿಷ್ಯ ಇಲ್ಲ. ಮತ್ತು ಆಮೇಲೆ ತುಂಬ ಡಲ್ ಇರೋಂಥ ಸ್ಟೂಡೆಂಟ್ಸ್ ಈ ಸ್ಟ್ರೀಮ್ನ ಆಯ್ಕೆ ಮಾಡ್ಕೊತಾರೆ, ಅವ್ರು ಬಿ ಎ ಮಾಡ್ತಾರೆ. ಮತ್ತು ಆಮೇಲೆ ಅವ್ರ ಜೀವನದಲ್ಲಿ ತುಂಬ ಮುಂದೆ ಬರೋದು ಕಷ್ಟ ಇದೆ. ಮತ್ತು ಆಮೇಲೆ ಬೇರೆ ಸ್ಟ್ರೀಮು, ಒಳ್ಳೆ ಸ್ಟ್ರೀಮು, ಈ ಇಂಜಿನಿಯರಿಂಗ್, ಮೆಡಿಕಲ್ ಓದಿದ್ರೆ ಮಾತ್ರ ಮುಂದೆ ಬರ್ಬೋದು ಅಂತ ಇವಾಗಿನ ಜನಗಳ ಮೈಂಡ್ ಸೆಟ್ಟಲ್ಲಿ ಬಂದುಬಿಟ್ಟಿದೆ. ಆದರೆ ಆರ್ಟ್ಸ್ ಓದೋನು ಕೂಡ ಕೆಲವೊಬ್ಬರೆಲ್ಲ ಸೆಟ್ಲಾಗಿದ್ದಾರೆ. ಈ ಗೌರ್ಮೆಂಟ್ ಎಕ್ಸಾಮ್ ತಗೊಂಡು ಕೆಲವೊಬ್ಬರೆಲ್ಲ, ಈ ಶಿವರಾಮ್ ಅಂಥವರೆಲ್ಲ IAS ಅಧಿಕಾರಿಗಳಾಗಿದ್ದಾರೆ. ಮತ್ತು ಇನ್ನು ಕೆಲವರೆಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಾಗಿದ್ದಾರೆ. ಇನ್ನು ಕೆಲವರೆಲ್ಲ ಒಳ್ಳೊಳ್ಳೆ ಕಾಲೇಜಲ್ಲಿ ಟೀಚರ್ಸ್ ಆಗಿದ್ದಾರೆ, ಯೂನಿವರ್ಸಿಟಿ ಲೆವೆಲಲ್ಲೆಲ್ಲ ಟೀಚರ್ಸ್ ಆಗಿದ್ದಾರೆ. ಆದರೆ ಜನಗಳ ಭಾವನೆ ಹೆಂಗಿದೆ ಅಂದರೆ, ಈ ಆರ್ಟ್ಸ್ ತಗೊಂಡ್ರೆ ಅವ್ರು ಉದ್ಧಾರ ಆಗೋಲ್ಲ, ಮತ್ತು ಆಮೇಲೆ ಅವ್ರಿಗೇನು ವ್ಯಾಲ್ಯೂ ಇಲ್ಲ, ಆಮೇಲೆ ಅವರು ಜೀವನದಲ್ಲಿ ಏನೂ ಮಾಡೋದಕ್ಕಾಗೋದಿಲ್ಲ, ಇದೊಂಥರ ಕೆಲಸಕ್ಕೆ ಬರೆದಿರೋ ಡಿಗ್ರಿ, ಮತ್ತು ಆಮೇಲೆ ಸುಮ್ಮನೆ ಡಿಗ್ರಿ ಅಂತ ಹೇಳ್ತಾರೆ ಅಷ್ಟೇ, ಇದೇನು ಯೂಸ್ ಆಗೋಲ್ಲ, ಮತ್ತು ಆಮೇಲೆ ಅವ್ರು ನಿರುದ್ಯೋಗಿಗಳು ಆಗ್ತಾರೆ ಅಂತ ಹೇಳಿ ಅಂದ್ಕೊಂಡಿರ್ತಾರೆ. ಮತ್ತು ಆಮೇಲೆ ಮುಂಚೆ ತುಂಬ ಜನ ಇದನ್ನು ಆರ್ಟ್ಸ್ ಸ್ಟ್ರೀಮ್ನ ಓದ್ತಿದ್ರು ಆಗಿನ ಕಾಲದಲ್ಲೆಲ್ಲ. ಮತ್ತು ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗ್ಬಿಡ್ತಂದರೆ, ಈ ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ ಜಾಸ್ತಿ ಆದವು, ಮೆಡಿಕಲ್ ಕಾಲೇಜಸ್ ಎಲ್ಲ ಜಾಸ್ತಿ ಆದವು. ಮತ್ತು ಆಮೇಲೆ ಈ ಜನಗಳೆಲ್ಲ ಆರ್ಟ್ಸ್ ಎಲ್ಲ ಓದೋದು ಕಮ್ಮಿ ಆಗ್ತಾ ಬಂತು. ಎಲ್ಲರೂ ಜಾಸ್ತಿ ಬಿ ಕಾಮ್ ಅಂತೆ, ಮತ್ತು ಆಮೇಲೆ ಇಂಜಿನಿಯರಿಂಗ್ ಅಂತೆ, ಮತ್ತು ಅದಾದಮೇಲೆ ಈ ಮೆಡಿಕಲ್ ಅಂತ ತುಂಬ ಜನ ಓದೋಕ್ಕೆ ಹೋದರು. ಮತ್ತು ಆಮೇಲೆ ಈ ಆರ್ಟ್ಸ್ ಸ್ಟ್ರೀಮನ್ನು ಯಾರು ತಾಮಕ್ಕೆ ಇಷ್ಟಪಡ್ತಿರಲಿಲ್ಲ. ಮತ್ತು ಆಮೇಲೆ ಅವಾಗೆಲ್ಲ ತುಂಬ ಅಡ್ಮಿಷನ್ಸ್ ಆಗ್ತಿದ್ವು ಹಳೆ ಕಾಲದಲ್ಲಿ. ಆಮೇಲೆ ಬರ್ತಾ ಜನಸಂಖ್ಯೆ ಕಮ್ಮಿ ಆಯಿತು. ಜನಸಂಖ್ಯೆ ಕಮ್ಮಿ ಆಗ್ತಾ ಈ ಆರ್ಟ್ಸ್ಗೆ ಅಡ್ಮಿಷನ್ ಕಮ್ಮಿ ಆಗೋದು ಕೂಡ ಕಮ್ಮಿ ಆಯಿತು. ಮತ್ತು ಆಮೇಲೆ ಇವಾಗ ನಾನಿರೋದು ಬೆಂಗಳೂರಲ್ಲಿ, ಹಂಗಾಗಿ ಕರ್ನಾಟಕದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಎಷ್ಟೋ ಕಾಲೇಜುಗಳಲ್ಲಿ ಬಿ ಎ ಅನ್ನೋದು ಮುಚ್ಚೋಗ್ಬಿಟ್ಟಿದೆ. ಮತ್ತು ಪಿ ಯು ಸಿನಲ್ಲಿ ಕೂಡ ಇವಾಗ ಆರ್ಟ್ಸ್ ಅನ್ನೋದು ಇಲ್ಲವೇ ಇಲ್ಲ. ಎಲ್ಲಿ ನೋಡಿದ್ರು ಸೈನ್ಸು, ಕಾಮರ್ಸ್ ಅನ್ನೋದೇ ಇರೋದು. ಈ ಆರ್ಟ್ಸ್ ಅನ್ನೋದು ನಮಗೆ ಸಿಗೋದೇ ಇಲ್ಲ. ಈ ಎಲ್ಲೆಲ್ಲಿ ಗೌರ್ಮೆಂಟ್ ಕಾಲೇಜುಗಳಿದ್ದಾವೆ
ಅಲ್ಲಿ ಮಾತ್ರ ಈ ಆರ್ಟ್ಸ್ ಅನ್ನೋದು ಮಾತ್ರ ಇದೆ. ಮತ್ತು ಆಮೇಲೆ ಈ BSc ಅನ್ನೋದು ಕೂಡ ಅದೇ ಇದಕ್ಕೆ ಬಂದುಬಿಟ್ಟಿದೆ. ಸ್ವಲ್ಪ ಮಾತ್ರ BCom ಮಾತ್ರ ಓದ್ತಿದ್ದಾರೆ, ಆದರೂ ಅವ್ರಿಗೂ ಸ್ವಲ್ಪ ಜಾಬ್ ಸಿಗೋದು ಅವ್ರಿಗೂ ಕಷ್ಟ ಆಗಿಬಿಟ್ಟಿದೆ. ಮತ್ತು ಆಮೇಲೆ ಸ್ವಲ್ಪ ಇದು ಇವಾಗಿನ 2025ರಲ್ಲಿ ನೋಡಿದ್ರೆ ಈ ಆರ್ಟ್ಸ್ ಸ್ಟ್ರೀಮ್ ಓದೋರ ಸಂಖ್ಯೆ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಆಮೇಲೆ ಆಗಿನ ಕಾಲದಲ್ಲಿ ತುಂಬಾ ಓದ್ತಿದ್ರು, ಈಗಿನ ಕಾಲದಲ್ಲಿ ಅನ್ನೋದು ಇಲ್ಲೇ ಇಲ್ಲ. ನಾವು ಓದ್ತೀವಂದ್ರೂ ಕೂಡ ಇಲ್ಲೇ ಇಲ್ಲ ಕಾಲೇಜ್ಗಳಲ್ಲಿ. ಮತ್ತು ಆಮೇಲೆ ಆ ಕೋರ್ಸ್ ಅನ್ನೋದೇ ಇಲ್ಲ. ಮತ್ತು ಗೋರ್ಮೆಂಟ್ ಕಾಲೇಜ್ಗಳಲ್ಲಿ ಮಾತ್ರ ಅದನ್ನು ಉಳಿಸ್ಕೊಂಡಿದ್ದಾರೆ. ಅದು ಯಾರಾದ್ರು ಇಂಟ್ರೆಸ್ಟ್ ಇರೋರು ಮಾತ್ರ ಓದ್ತಾರೆ, ಇಲ್ಲಾಂದ್ರೆ ಅದನ್ನೂ ಓದೋದಿಲ್ಲ. ಹಂಗಾಗಿ ನಿಮ್ಮ ಪರಿಸ್ಥಿತಿ ಹೆಂಗಾಗಿದೆ, ಆರ್ಟ್ಸ್ ಅನ್ನೋದು ಮುಂದಕ್ಕೆ ಹೋಗ್ತಾ ಹೋಗ್ತಾ ಇಂಥದ್ದೊಂದು ಸ್ಟ್ರೀಮ್ ಇತ್ತು ಅಂತೂ ಯಾರಿಗೂ ಗೊತ್ತಾಗಲ್ಲ. ಆಮೇಲೆ ಇವಾಗಲೇ ಆ ಸ್ಟ್ರೀಮ್ ಅನ್ನೋದು ಇಲ್ಲೇ ಇಲ್ಲ, ಮತ್ತು ಮುಂದಕ್ಕೆ ಹೋಗ್ತಾ ಹೋಗ್ತಾ ಆ ಸ್ಟ್ರೀಮ್ ಎಲ್ಲಿರ್ತದೆ ಹೇಳಿ. ಹಂಗಾಗಿ ಇರೋ ಕಾಲೇಜ್ಗಳಲ್ಲಿ ಉಳಿಸ್ಕೊಂಡಿದ್ದಾರೆ, ಗೋರ್ಮೆಂಟ್ ಕಾಲೇಜ್ಗಳಲ್ಲಿ ಮತ್ತು ಸಣ್ಣ ಪುಟ್ಟ ಕಾಲೇಜುಗಳಲ್ಲಿ. ಈ PUCನಲ್ಲಂತೂ ಎಷ್ಟೋ ಕಡೆ ಇಲ್ಲೇ ಇಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಾದರೂ ಸ್ವಲ್ಪ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಹಿಂಗೆ ಆಗಿಬಿಟ್ರೆ ಆರ್ಟ್ಸಿಗೆ ಯಾರು ಅಡ್ಮಿಷನ್ ಆಗಲಿಲ್ಲ ಅಂದರೆ ಅವ್ರು ಇನ್ನೇನು ಆಟೋಮೆಟಿಕ್ಕಾಗಿ ಮುಚ್ಚಿಬಿಡ್ತಾರೆ ಆ ಕೋರ್ಸ್ನ. ಮತ್ತು ಎಷ್ಟೋ ಕಾಲೇಜುಗಳಲ್ಲಿ ಇವಾಗ ಒಂದೊಂದು ಕಾಂಬಿನೇಷನ್ಸ್ ಇರ್ತವೆ, ಅದಕ್ಕೆ ಅಡ್ಮಿಷನ್ಸ್ ಇಲ್ಲ ಅಂದರೆ ಅದನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಹಂಗಾಗಿ ಈ ಆರ್ಟ್ಸ್ ಸ್ಟ್ರೀಮ್ ಅಂದರೆ ಭಾಳ ಕಷ್ಟ ಆಗಿಬಿಟ್ಟಿದೆ. ಇವಾಗೆಲ್ಲ ಮುಚ್ಚೇ ಹೋಗ್ಬಿಟ್ಟಿದ್ದಾವೆ. ಆ ಮುಕ್ಕಾಲು ಭಾಗ ಅಲ್ಲ, 90% ಮುಚ್ಚಿ ಹೋಗ್ಬಿಟ್ಟಿದೆ, ಇನ್ನೊಂದು 10% ಮಾತ್ರ ಉಳ್ಕೊಂಡಿದ್ದಾವೆ. ಹಂಗಾಗಿ ಇವಾಗೆಲ್ಲ ಜಾಸ್ತಿ ಸೈನ್ಸು ಕಾಮರ್ಸೇ ಜಾಸ್ತಿ ಓದ್ತಿದ್ದಾರೆ. ಈ ಆರ್ಟ್ಸ್ ಸ್ಟ್ರೀಮ್ ಅನ್ನೋದು ಇಲ್ಲವೇ ಇಲ್ಲ, ಎಲ್ಲೋ ಒಂದು ಕಾಲೇಜಲ್ಲಿ ಮಾತ್ರ ಇರ್ತದೆ. ಹಂಗಾಗಿ ಅಂದರೆ ನಾವು ಯಾವುದೇ ಸ್ಟ್ರೀಮ್ ಆಗಲಿ, ಆರ್ಟ್ಸ್ ಅಂತಲ್ಲ, ಯಾವುದೇ ಸ್ಟ್ರೀಮ್ ಮಾಡಿದ್ರೂ ಅಷ್ಟೇ ನಾವು ಸ್ವಲ್ಪ ಕರೆಕ್ಟಾಗಿರೋ ಕ್ಯಾಲ್ಕುಲೇಷನ್ ಹಾಕ್ಕೊಂಡು ಮತ್ತು ಆಮೇಲೆ ಒಳ್ಳೆ ಸ್ಟ್ರೀಮ್ನ ಆಯ್ಕೆ ಮಾಡಿಕೊಂಡ್ರೆ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಮತ್ತು ಆಮೇಲೆ ಕೆಲವೊಂದು ಸಾರಿ ಒಳ್ಳೆ ಸ್ಟ್ರೀಮ್ ಆಗಿದ್ರೂ ಮತ್ತು ಆಮೇಲೆ ನಾವು ಎಫರ್ಟ್ ಹಾಕಲಿಲ್ಲ, ಮತ್ತು ಆಮೇಲೆ ನಮ್ಮ ಹತ್ರ ಸ್ಕಿಲ್ ಇಲ್ಲ, ಮತ್ತು ಆಮೇಲೆ ನಮ್ಮ ಹತ್ರ ಕೆಪಾಸಿಟಿ ಇಲ್ಲ, ಮತ್ತು ಆಮೇಲೆ ನಮ್ಮ ಅದೃಷ್ಟನೂ ಚೆನ್ನಾಗಿಲ್ಲ, ಹಣೆ ಬರೋ ಚೆನ್ನಾಗಿಲ್ಲ ಅಂದರೆ ಯಾವುದೇ ಸ್ಟ್ರೀಮ್ ತಗೊಂಡು, ಇವಾಗ ಮೆಡಿಕಲಲ್ಲಿ ತಗೊಂಡು ನಮಗೆ ಹಣೆ ಬರೋದು ಸರಿಯಿಲ್ಲ, ಮತ್ತು ಆಮೇಲೆ ಅಲ್ಲೂ ನಾವು ಫೇಲ್ ಆಗಿಬಿಟ್ವಿ, ಮತ್ತು ಆಮೇಲೆ ನಮಗೆ ಕೆಪಾಸಿಟಿ ಇಲ್ಲ, ಸ್ಕಿಲ್ ಇಲ್ಲ ಅಂದರೆ ಅಲ್ಲೂ ಕೂಡ ಉದ್ಧಾರ ಆಗೋಲ್ಲ. ಆಮೇಲೆ ನಮ್ಗೆ ಒಳ್ಳೆ ಹಣೆ ಬರ ಚೆನ್ನಾಗಿದ್ದು, ಮತ್ತು ಆಮೇಲೆ ನಾವು ಎಲ್ಲ ಸ್ಕಿಲ್ ಇದ್ದು, ಮತ್ತು ಆಮೇಲೆ ನಾವು ಉದ್ಧಾರ ಆಗಬೇಕಂತ ನಮ್ಮ ಮಣ್ಣಿನಲ್ಲಿ ಬರೆದಿದ್ರೆ, ಎಫರ್ಟು ಹಾಕಿದರೆ ಆರ್ಟ್ಸಲ್ಲಿ ಕೂಡ ನಾವು ಇಂಪ್ರೂವ್ಮೆಂಟ್ ಆಗ್ಬೋದು. ಹಂಗಾಗಿ ನಾನು ಈ ವಿಡಿಯೋ ಬಗ್ಗೆ ಇದ್ರ ಬಗ್ಗೆ ಮಾತಾಡಬೇಕಂತ ಅನ್ನಿಸ್ತು. ಈ ಆರ್ಟ್ಸ್ ಯಾವ ಹಂತದಲ್ಲಿದೆ ಮತ್ತು ಇವಾಗ ಹೆಂಗಿದೆ ಅಂತ ಹೇಳ್ಬೇಕಂತ ಅನ್ನಿಸ್ತು. ಹಂಗಾಗಿ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಮಾತಾಡಿದ್ದೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಷಯ ತೊಗೊಂಡು ಅದ್ರ ಬಗ್ಗೆ ಮಾತಾಡ್ತೀನಿ. ನಾನು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.